ಬಿಜೆಪಿ ಆಪರೇಷನ್ ಕಮಲ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಲಬುರಗಿ ಹೈಕೋರ್ಟ್ ಪೀಠದಿಂದ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಎಸ್ವೈ ವಿರುದ್ಧದ ವಿಚಾರಣೆ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಲಾಗಿದೆ. ಬಿಎಸ್ವೈ ಪರ ವಾದವನ್ನ ಖ್ಯಾತ ವಕೀಲ ಸಿವಿ ನಾಗೇಶ್ ಮಂಡಿಸಿದ್ರು. ಆಡಿಯೋ ಪ್ರಕರಣ ಸಂಬಂಧ ದೇವದುರ್ಗ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿಎಸ್ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ತಡೆ ನೀಡಲಾಗಿದೆ. ಹಾಗಾಗಿ ಸದ್ಯ ಬಿಎಸ್ವೈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಿಂದ ಬಿಎಸ್ವೈಗೆ ಈ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಎಸ್ವೈ ವಿರುದ್ಧದ ವಿಚಾರಣೆ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಲಾಗಿದೆ. ಬಿಎಸ್ವೈ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ಆಡಿಯೋ ಪ್ರಕರಣ ಸಂಬಂಧ ದೇವದುರ್ಗ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಿಜೆಪಿ ಆಪರೇಷನ್ ಕಮಲ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಕಷ್ಟ ಬಿಎಸ್ವೈಗೆ ಎದುರಾಗಿತ್ತು. ಕಾನೂನಾತ್ಮಕವಾಗಿ ಕೂಡ ಸಾಕಷ್ಟು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸದ್ಯ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದಾಗಿದೆ. ಬಿಜೆಪಿ ಆಪರೇಷನ್ ಕಮಲ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ರಿಲೀಫ್ ಆಗಿದ್ದಾರೆ. ಯಾಕಂತಂದ್ರೆ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಎಸ್ವೈ ವಿರುದ್ಧದ ವಿಚಾರಣೆ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಸಾಕಷ್ಟು ಮುಜುಗರಕ್ಕೆ ಬಿಎಸ್ವೈ ಸೇರಿದಂತೆ ಇಡೀ ಪಕ್ಷ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಸದ್ಯ ಪ್ರಕರಣದಲ್ಲಿ ಸ್ವಲ್ಪ ರಿಲೀಫ್ ಬಿಎಸ್ವೈಗೆ ಸಿಕ್ಕಿದೆ ಅನ್ನುವಂಥದ್ದು. ಸೊ ಏನಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್? ಲಿಖಿತ ಏನು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಂತ ಬಿಎಸ್ ಯಡಿಯೂರಪ್ಪನವರ ಮೇಲೆ ದಾಖಲಾದಂತ ಒಂದು ಬಿಜೆಪಿ ಆಪರೇಷನ್ ಕಮಲದ ಆಡಿಯೋ ಪ್ರಕರಣ, ಅಂದ್ರೆ ಆಪರೇಷನ್ ಕಮಲ ಮಾಡುವ ನಿಟ್ಟಿನಲ್ಲಿ ಏನೋ ಒಂದು ಆಡಿಯೋ ಹೊರ ಬಂದಿತ್ತು. ಖುದ್ದು ಸಿಎಂ ಕುಮಾರಸ್ವಾಮಿ ಅವರ ಆಡಿಯೋನ ರಿಲೀಸ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗುರುಮಿಟ್ಕಲ್ ಶಾಸಕರಾದಂತಹ ಈ ನಾಗನಗೌಡ ಕಂದಕೂರು ಅವರ ಪುತ್ರ ಶರಣಗೌಡ ಒಂದು ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮಾಡಿದ್ರು ಅವರು. ಯಾಕಂತ ಹೇಳಿದ್ರೆ ದೇವದುರ್ಗದ IBಯಲ್ಲೇ ಈ ಒಂದು ನಡೆದಿದೆ, ಈ ಒಂದು ರದ್ದ ಅಂತ ಎಲ್ಲ ನಡೆದಿದೆ, ಆಡಿಯೋ ಅಲ್ಲೇನೆ ಈ ತರದ್ದು ಆಗಿದೆ ಪ್ರಕರಣ ಅಂತ ಹೇಳಿ ಶರಣಗೌಡ ಅನ್ನೋರು ಏನು ದೇವದುರ್ಗ ಠಾಣೆಗೆ ಪ್ರಕರಣ ದಾಖಲಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ FIR ರದ್ದು ಮಾಡಬೇಕು ಅಂತ ಹೇಳಿ ಬಿಎಸ್ವೈ ಒಂದು ಕೋರ್ಟ್ ಅನ್ನು ಮೆಟ್ಲೇರಿದ್ರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅವರ ವಕೀಲರಾದಂತಹ ಸಿವಿ ನಾಗೇಶ್ ಅವರು ಒಂದು ವಾದವನ್ನ ಮಂಡಿಸಿದ್ರು. ಮೊನ್ನೆಯಷ್ಟೇ ಕಲಬುರಗಿ ಹೈಕೋರ್ಟ್ ಏನೋ ಆ ತೀರ್ಪನ್ನ ಕಾಯ್ದಿರ್ತಿತ್ತು. ಆದ್ರೆ ಇವತ್ತು ಬಿಎಸ್ವೈಗೆ ಒಂದು ಬಿಗ್ ರಿಲೀಫ್ ಅನ್ನ ಕಲಬುರಗಿ ಹೈಕೋರ್ಟ್ ನೀಡಿದೆ. ಕಾರಣ ಅಂತ ಹೇಳಿದ್ರೆ ದೇವದುರ್ಗದ ಠಾಣೆಯಲ್ಲಿ ದಾಖಲಾದಂತ ಏನು FIR ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ತಡೆಯನ್ನ ನೀಡಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ತುಂಬಾ ಸಂಕಷ್ಟದಲ್ಲಿ, ಅದು ಈ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಸಂಕಷ್ಟದಲ್ಲಿದ್ದಂತ ಯಡಿಯೂರಪ್ಪನವರಿಗೆ ಇದೀಗ ಒಂದು ರಿಲೀಫ್ ಸಿಕ್ಕಿದ್ದು ನಿಜವಾಗ್ಲೂ ಏನಂತ ಹೇಳಿದ್ರೆ ಆ ಒಂದು ಪ್ರಕರಣದಲ್ಲಿ ಅವರಿಗೆ ಸದ್ಯಕ್ಕೆ ಈ ಒಂದು ರಿಲ್ಯಾಕ್ಸ್ ಆಗಿದೆ ಅಂತ ಹೇಳ್ಬಹುದು. ಲಿಖಿತ. ಓಕೆ, ಧನ್ಯವಾದ ಗೋಪಾಲ್ ಮಾಹಿತಿಗಾಗಿ. ಬಿಎಸ್ವೈ ವಿರುದ್ಧದ ವಿಚಾರಣೆ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಲಾಗಿದೆ. ಈ ಮೂಲಕ ಬಿಎಸ್ವೈಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ.